ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಐ. ನಾನು ಪ್ರಮೋದ್ ಬೋಪಣ್ಣ. ಲಿಕ್ಕರ್ ಬ್ಯಾನ್ ಇದು ಮದ್ಯಪ್ರಿಯರಿಗೆ ಬಹಳ ಶಾಕಿಂಗ್ ನ್ಯೂಸ್. ದೇಶದಲ್ಲಿ ಕೆಲವು ಲಿಕ್ಕರ್ ಬ್ರ್ಯಾಂಡ್ಗಳನ್ನು ಬ್ಯಾನ್ ಮಾಡಿ FSSAI ಅಂದರೆ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಪ್ರಾಧಿಕಾರ ಆದೇಶ ಹೊರಡಿಸಿದೆ. ಹಾಗಾದರೆ ಯಾವ ಬ್ರ್ಯಾಂಡ್ಗಳನ್ನು ಬ್ಯಾನ್ ಮಾಡಲಾಗಿದೆ, ಯಾಕೆ ಬ್ಯಾನ್ ಮಾಡಲಾಗಿದೆ ಅನ್ನೋದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಇತ್ತೀಚೆಗೆ ದೇಶದಲ್ಲಿರೋ ಕೆಲವು ಲಿಕ್ಕರ್ ಬ್ರ್ಯಾಂಡ್ಗಳ ರುಚಿ, ವಾಸನೆ ಹಾಗೂ ಅವುಗಳ ಏಜ್ ಅಂದರೆ ವಯಸ್ಸು, ಇದ್ರ ಬಗ್ಗೆ ಹಲವು ಅನುಮಾನಗಳು ವ್ಯಕ್ತ ಆಗಿದ್ವು. ಗ್ರಾಹಕರಿಂದಲೂ ಕೂಡ ಕೆಲವು ದೂರುಗಳು ಬಂದಿರಬಹುದು ಅಥವಾ FSSAI ಸ್ವಯಂ ಪ್ರೇರಿತವಾಗಿ ತನಿಖೆ ಆರಂಭಿಸಿರಬಹುದು. ಆದರೆ ತನಿಖೆ ವೇಳೆ ಕೆಲವು ಲಿಕ್ಕರ್ ಬ್ರ್ಯಾಂಡ್ಗಳು ಆರೋಗ್ಯ ಹಾಗೂ ಗುಣಮಟ್ಟದ ನಿಗದಿತ ಮಾನದಂಡಗಳನ್ನು ಪಾಲಿಸ್ತಿಲ್ಲ ಅನ್ನೋದು ಬೆಳಕಿಗೆ ಬಂದಿದೆ. ಅಂದರೆ ದೇಶದ ವಿವಿಧ ಭಾಗಗಳಿಂದ ಲಿಕ್ಕರ್ ಬ್ರ್ಯಾಂಡ್ಗಳ ಸ್ಯಾಂಪಲ್ಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷೆ ನಡೆಸಿದಾಗ ಕೆಲವು ಬ್ರ್ಯಾಂಡ್ಗಳು ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟದ ನಿಯಮಗಳನ್ನು ಉಲ್ಲಂಘಿಸಿರ್ತಕ್ಕಂಥದ್ದು ಕಂಡುಬಂದಿದೆ. ಇದೇ ಕಾರಣಕ್ಕೆ ಹಲವು ಬ್ರ್ಯಾಂಡ್ಗಳ ಮೇಲೆ ನಿಷೇಧ ಹೇರಲಾಗಿದೆ. ಅಷ್ಟಕ್ಕೂ ಯಾವ್ಯಾವ ಬ್ರ್ಯಾಂಡ್ಗಳನ್ನು ಬ್ಯಾನ್ ಮಾಡಲಾಗಿದೆ ಅನ್ನೋದನ್ನು ನೋಡೋದಾದರೆ, ದೇಶದಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂಥ ಮ್ಯಾಕ್ಡೊವೆಲ್ ವಿಸ್ಕಿ, ಆಂಟಿಕ್ವಿಟಿ ವಿಸ್ಕಿ, ಓಲ್ಡ್ ಮಂಕ್ ರಮ್, ರಾಯಲ್ ಚಾಲೆಂಜ್ ವಿಸ್ಕಿ ಸೇರಿದಂತೆ ಕೆಲವು ಬ್ರ್ಯಾಂಡ್ಗಳ ಮೇಲೆ ನಿಷೇಧ ಹೇರಲಾಗಿದೆ. ಹಾಗಾದರೆ ಈ ಬ್ರ್ಯಾಂಡ್ಗಳು ಮಾಡಿರ್ತಕ್ಕಂಥ ತಪ್ಪಾದರೂ ಏನು ಅಂತ ನೀವು ಕೇಳಬಹುದು. ಅದನ್ನು ಕೂಡ ಡೀಟೇಲ್ ಆಗಿ ಹೇಳ್ತೀನಿ, ಕೇಳಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿಯೊಂದು ಮದ್ಯಕ್ಕೂ ಅದರದ್ದೇ ಆದ ರುಚಿ, ಪರಿಮಳ ಹಾಗೂ ಅರೋಮಾ ಇರುತ್ತೆ. ರಮ್ಗೆ ಅದರದ್ದೇ ಆದಂಥ ರುಚಿ ಇರುತ್ತೆ, ವಿಸ್ಕಿಗೆ ಅದರದ್ದೇ ಆದಂಥ ರುಚಿ ಹಾಗೂ ವಾಸನೆ ಇರುತ್ತೆ. ಅಷ್ಟಕ್ಕೂ ಈ ರುಚಿ ಹಾಗೂ ವಾಸನೆ ಬರೋದು ಹೇಗೆ ಗೊತ್ತಾ? ಆ ನಿರ್ದಿಷ್ಟ ಬ್ರ್ಯಾಂಡ್ ತಯಾರಿಸೋದಕ್ಕೆ ಬಳಸ್ತಕ್ಕಂಥ ಪದಾರ್ಥಗಳ ಮೇಲೆ ಅದು ಅವಲಂಬಿತವಾಗಿರುತ್ತೆ. ಉದಾಹರಣೆಗೆ ರಮ್ ತಯಾರಿಸೋದಕ್ಕೆ ಕಬ್ಬು, ಸಕ್ಕರೆ ಹಾಗೂ ಈಸ್ಟನ್ನು ಬಳಸಲಾಗುತ್ತೆ. ಈ ಪದಾರ್ಥಗಳಿಂದಲೇ ಅದಕ್ಕೆ ವಿಶಿಷ್ಟವಾದ ರುಚಿ ಹಾಗೂ ಪರಿಮಳ ಬರುತ್ತೆ. ಅದೇ ರೀತಿ ವಿಸ್ಕಿ ತಯಾರಿಸೋದಕ್ಕೆ ಬಾರ್ಲಿ, ಗೋಧಿ ಹಾಗೂ ಜೋಳ ಬಳಸಲಾಗುತ್ತೆ. ಹಾಗಾಗಿ ಅದರ ರುಚಿ ಹಾಗೂ ಸುವಾಸನೆ ಕೂಡ ವಿಭಿನ್ನವಾಗಿರುತ್ತೆ. ಇನ್ನು ಬ್ರ್ಯಾಂಡಿ ತಯಾರಿಸೋದಕ್ಕೆ ದ್ರಾಕ್ಷಿ ರಸವನ್ನು ಬಳಸಲಾಗುತ್ತೆ. ಅದಲ್ಲದೆ ಈ ಮದ್ಯವನ್ನು ಹಲವು ವರ್ಷಗಳ ಕಾಲ ಮರದ ಅಥವಾ ಇತರೆ ಸೂಕ್ತ ಪಾತ್ರೆಗಳಲ್ಲಿ ಹುದುಗಿಸಿ ಮೆಚೂರ್ ಮಾಡಲಾಗುತ್ತೆ. ಅದಕ್ಕಾಗಿಯೇ ಕೆಲವು ಬಾಟಲ್ಗಳ ಮೇಲೆ 10 years old, 30 years aged ಅಂತ ಮುದ್ರಿಸಿರ್ತಾರೆ. ಸಾಮಾನ್ಯವಾಗಿ ಏಜ್ ಜಾಸ್ತಿ ಆದಷ್ಟು ಅದರ ಬೆಲೆ ಕೂಡ ಜಾಸ್ತಿ ಆಗಿರುತ್ತೆ. ಆದರೆ ಈಗ ಬ್ಯಾನ್ ಆಗಿರೋ ಬ್ರ್ಯಾಂಡ್ಗಳು ಮಾಡಿದ ಎಡವಟ್ಟು ಏನು ಗೊತ್ತಾ? ಒಂದು ಮದ್ಯಕ್ಕೆ ಸಹಜವಾಗಿ ಬರಬೇಕಾದಂಥ ರುಚಿ, ಬಣ್ಣ ಹಾಗೂ ಪರಿಮಳವನ್ನು ಕೃತಕವಾಗಿ ಸೇರಿಸಿರ್ತಕ್ಕಂಥ ಆರೋಪ ಇದೀಗ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಈ ಬ್ರ್ಯಾಂಡ್ ಇಷ್ಟು ವರ್ಷ ಹಳೆಯದು ಅಂತ ಸುಳ್ಳು ಮಾಹಿತಿ ನೀಡಿರೋ ಆರೋಪ ಕೂಡ ಇದೆ. ಸಾಮಾನ್ಯವಾಗಿ ಮದ್ಯವನ್ನು ನ್ಯಾಚುರಲ್ ಫರ್ಮೆಂಟೇಷನ್ ಹಾಗೂ ಮೆಚುರೇಷನ್ ಪ್ರಕ್ರಿಯೆ ಮೂಲಕವೇ ಅದರ ರುಚಿ ಹಾಗೂ ಸುವಾಸನೆ ಬರಬೇಕು. ಆದರೆ 7 ವರ್ಷದ ಹಳೆಯ ಮದ್ಯ ಅಂತ ಮಾರಾಟ ಮಾಡಿದ್ದ ಕೆಲವು ಉತ್ಪನ್ನಗಳು 1 ವರ್ಷ ಕೂಡ ಸರಿಯಾಗಿ ಮೆಚೂರ್ ಆಗಿಲ್ಲ ಅನ್ನೋದು ಪ್ರಯೋಗಾಲಯದ ವರದಿಯಲ್ಲಿ ತಿಳಿದು ಬಂದಿದೆ. ಈ ಕಾರಣಗಳಿಂದಲೇ ಈ ಬ್ರ್ಯಾಂಡ್ಗಳ ಮೇಲೆ ನಿಷೇಧ ಹೇರಲಾಗಿದೆ. ಆದರೆ ಒಂದು ವಿಷಯ ಗಮನದಲ್ಲಿರಲಿ, ಎಲ್ಲ ಬ್ರ್ಯಾಂಡ್ಗಳನ್ನು ದೇಶದ ಎಲ್ಲ ಕಡೆ ಬ್ಯಾನ್ ಮಾಡಿಲ್ಲ. ಕೆಲವು ಬ್ರ್ಯಾಂಡ್ಗಳು ಮಹಾರಾಷ್ಟ್ರದಲ್ಲಿ ಮಾತ್ರ ನಿಷೇಧ ಆಗಿದ್ರೆ, ಇನ್ನು ಕೆಲವು ಬ್ರ್ಯಾಂಡ್ಗಳ ಮೇಲೆ ದೇಶದಾದ್ಯಂತ ಕ್ರಮ ಕೈಗೊಳ್ಳಲಾಗಿದೆ. ಖುಷಿಯ ವಿಚಾರ ಏನು ಅಂದರೆ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ. ಆದರೂ ಆಹಾರ ಸುರಕ್ಷತೆ ಹಾಗೂ ಗುಣಮಟ್ಟ ಪ್ರಾಧಿಕಾರ ಗ್ರಾಹಕರ ಆರೋಗ್ಯದ ದೃಷ್ಟಿಯಿಂದ ಗುಣಮಟ್ಟದ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ಬೆಳವಣಿಗೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರ ತಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಟೇಕ್ ಕೇರ್. ಸ್ಟೋರಿ ಇಷ್ಟ ಆದರೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದನ್ನು ಮಾತ್ರ ಮರಿಬೇಡಿ.